ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗದಿರಿ? ಲಕ್ಷ್ಮಕ್ಕ, ನಾವು ಆರಾಮದೇವಿ. ನೀವು ಮೊದಲ ಇಷ್ಟು ದಿನ ವಿಡಿಯೋನ ಯಾಕೆ ಹಾಕಿಲ್ಲ ಅದನ್ನ ಮೊದಲು ಹೇಳು ಅಂತೀರಲ್ಲ. ಹೌದು ಸ್ನೇಹಿತರೆ, ತಪ್ಪು ನನ್ನ ಕಡೆಯಿಂದನೇ ಆಗೈತಿ. ದಯಮಾಡಿ ಎಲ್ಲರೂ ಕೂಡ ನನಗೆ ಕ್ಷಮಿಸಬೇಕಂತ ಹೇಳಿ ತಮ್ಮಲ್ಲೇ ಕ್ಷಮೆ ಕೇಳ್ತೀನಿ. ವೀಕ್ಷಕರೇ, ನಾ ವಿಡಿಯೋ ಹಾಕಿಲ್ಲ ಅಂತ ಬಹಳಷ್ಟು ಜನ ನನಗೆ ತುಂಬಾ ಕಮೆಂಟ್ ಕಳಿಸಿರಿ. ಅದರೊಳಗೆ ಹೈಯೆಸ್ಟ್ ಆಗಿ ಕಮೆಂಟ್ ಕಳಿಸ್ತವ್ರಂದ್ರೆ ನಮ್ಮ ತಬಿತಾ ಅವ್ರಿ. ನಿಜವಾಗ್ಲೂ ಅವರ ಈ ಪ್ರೀತಿ ಅಭಿಮಾನಕ್ಕೆ ನನ್ನ ಮನಸ್ಸಂತರೂ ಸೋತ್ ಹೋಗೈತ್ರಿ. ಅಷ್ಟೇ ಅಲ್ರಿ, ನಮ್ಮ ವೀಣಾ ಮುದ್ಗಲ್ ಅವ್ರಂತೂ ಎಷ್ಟು ದೊಡ್ಡ ಕಮೆಂಟ್ ನ ಟೈಪ್ ಮಾಡಿ ಕಳ್ಸಾರ. ಅಲ್ರಿ ಲಕ್ಷ್ಮಕ್ಕ, ವಿಡಿಯೋ ಹಾಕೋದು ಎದಕ್ಕೆ ಸ್ಟಾಪ್ ಮಾಡಿರಿ? ನಾವ್ ಏನ್ ಅನ್ಕೋಬೇಕ? ನಮ್ ಶಂಕರ, ಹಂಗ ಪಿಸಿ, ಅವನ ಸೆಟಪ್, ಇವರೆಲ್ಲರ ಮಾತನ್ನು ಬಹಳ ಮಿಸ್ ಮಾಡ್ಕೊಳಕ್ ಕುಂತೀವಿ. ನೀವು ವಿಡಿಯೋ ಹಾಕ್ರಿ ಮೊದ್ಲು ಅಂತ ಹೇಳಿ ಕಮೆಂಟ್ ಕಳ್ಸಾರಿ. ಆನಂತರ ನಮ್ಮ ರೇಖಾ ಚಿಲ್ಲರ್ ಅವರು, ಯಾಕ್ರಿ ನೀವು ಕಾಮಿಡಿ ಸ್ಟೋರಿ ನಿಲ್ಸ ಬಿಟ್ಟಿರಲ್ಲ, ಕಾಮಿಡಿ ಮಾಡಿ ಹಾಕ್ರಿ ಲಕ್ಷ್ಮಕ್ಕ ಅಂತ ಹೇಳಿ ಕಮೆಂಟ್ ಕಳ್ಸಾರಿ. ಹಂಗ ಜ್ಯೋತಿ ಅವರು ಹೆಣ್ಣಿಗೆ ಹೆಣ್ಣೆ ಶತ್ರು ಅನ್ನೋದು ವಿಡಿಯೋನ ಮುಂದುವರಿಸ್ರಿ ಅಂತ ಹೇಳ್ಯಾರ. ಖಂಡಿತ ಜ್ಯೋತಿ ಅವರ ಆ ವಿಡಿಯೋ ಇನ್ ಮುಂದುವರಿತೈತಿ. ಹಂಗ ನಮ್ಮ ಗಾಯತ್ರಿ ಪ್ರಮೋದ್ ಅವರ ಸುಖ ಸಂಸಾರಕ್ಕೆ 5 ಮಂದಿ ಸೊಸೆಯಂದಿರು ಅನ್ನೋ ಒಂದು ವಿಡಿಯೋನ ಮಾಡಿದ್ದೆ ಕಾಮಿಡಿ. ಅದು ಸ್ವಲ್ಪ ದಿನ ಹಾಕಿದೆ, ಅನಂತರ ಅದನ್ನೊಂದು ಮೂವಿ ತರ ಮಾಡಿ ಒಂದು 2.5-3 ತಾಸಿಂದ ಒಂದು ವಿಡಿಯೋನ ಹಾಕಿದ್ದೆ ನಾನು. ಅದು ಇವತ್ತಿಗೆ ಅಂದ್ರೆ ಒಂದು 2 ಲಕ್ಷ ಜನ ನೋಡ್ಯಾರ. ಸೊ ಅದು ಬಹಳಷ್ಟು ಜನರಿಗೆ ಇಷ್ಟ ಆಗೈತಿ. ಕತಿ ಬಹಳ ಕಾಮಿಡಿ ಐತಿ ಸ್ನೇಹಿತರೆ, ನೀವು ಹೋಗಿ ನೋಡಬಹುದು. ಸುಖ ಸಂಸಾರಕ್ಕೆ 5 ಮಂದಿ ಸೊಸೆಯಂದಿರು ಅಂತ ಹೇಳಿ ಅದನ್ನೊಂದು 3 ತಾಸಿನ ವಿಡಿಯೋ ಏನೈತ್ರಿ. ಅದು ತುಂಬಾ ಜನರ ಮನಸ್ಸು ಮುಟ್ಟೈತಿ. ಸೊ ಅದಕ್ಕೆ ಇವತ್ತಿಗೂ ಬಹಳ ವ್ಯೂವರ್ಸ್ ಅದನ್ನ ಇಷ್ಟಪಡ್ತಾರ, ಜೊತೆಗೆ ಕಮೆಂಟ್ ಕೂಡ ನನಗೆ ಕಳಿಸ್ತಾರೆ. ಆ ಕತಿನ ಲಕ್ಷ್ಮಕ್ಕ ಕಾರ್ಟೂನ್ಗಿಂತನೂ ಮನುಷ್ಯರು ಆಕ್ಟ್ ಮಾಡಿ ನೀವು ಆ ವಿಡಿಯೋ ಹಾಕಿದ್ರೆ ತುಂಬಾ ಕಾಮಿಡಿ ಆಗಿರ್ತೈತಿ. ಸೊ ಅದನ್ನ ದಯಮಾಡಿ ಮಾಡ್ರಿ, ಬಹಳ ಚಂದ ಬಂದೈತೆ ಕತಿ ಅಂತ ನನಗೆ ಕಮೆಂಟ್ ಕಳಿಸ್ತಾರೆ. ಜೊತೆಗೆ ಒಂದು 2-3 ಮಂದಿ ನನಗೆ ಫೋನ್ ಮಾಡಿ ಕೂಡ ಹೇಳ್ಯಾರಿ. ಸ್ನೇಹಿತರೆ, ನಾನು ಕೂಡ ಆ ವಿಚಾರ ನನಗೆ ತುಂಬಾ ಇಷ್ಟ ಆಯ್ತು. ನನಗೂ ಕೂಡ ಅದನ್ನ ಮನುಷ್ಯರಿಂದ ಆಕ್ಟಿಂಗ್ ಮಾಡಿಸಿ ಆ ಕಥೆನ ಹಾಕ್ಬೇಕಂತ ತುಂಬಾ ಆಸೆ ಐತಿ. ಸೊ ಅದಕ್ಕೆ ಸೂಕ್ತವಾದ ಸ್ವಲ್ಪ ಕ್ಯಾರೆಕ್ಟರ್ನ ಹುಡುಕಾಡಕತ್ತೆ ನಾನು. ಸಿಕ್ಕರೆ ಖಂಡಿತ ಆ ವಿಡಿಯೋನ ಮನುಷ್ಯರ ಕೈಲೇ ಆಕ್ಟ್ ಮಾಡಿಸಿ ಇನ್ನೂ ತುಂಬಾ ಕಾಮಿಡಿಯಾಗಿ ಮಾಡಿ ಅದನ್ನ ವಿಡಿಯೋನ ಬಿಡ್ತೇನೆ ಸ್ನೇಹಿತರೆ. ತಮ್ಮೆಲ್ಲರ ಆಶೀರ್ವಾದ ನನ್ನ ಜೊತೆ ಇದ್ರೆ ಆದಷ್ಟು ಬೇಗ ಅದು ಕೂಡ ನೆರವೇರ್ತೈತಿ. ವೀಕ್ಷಕರೇ, ದಿಢೀರಾಗಿ ನಾನು ಕತೆ ಹಾಕೋದನ್ನ ನಿಲ್ಲಿಸ್ಬಿಟ್ಟೆ. ಅದಕ್ಕೊಂದು ದೊಡ್ಡ ಕಾರಣ ಐತಿ. ಆ ಕಾರಣ ಏನು ಅಂತ ಮುಂದಿನ ವಿಡಿಯೋದಾಗ ತಮ್ಮ ಜೊತೆ ನಾನು ಹಂಚ್ಕೋತೀನಿ. ನನ್ನ ಮನಸ್ಸಿನ ಮಾತನ್ನ ತಮ್ಮ ಜೊತೆ ಹಂಚ್ಕೊಳ್ಳೋಕೆ ನನಗೆ ತುಂಬಾ ಇಷ್ಟ. ಹಂಗ ತಾವೆಲ್ಲರೂ ಕೂಡ ಕಮೆಂಟಿನ ಮೂಲಕ ನನಗೆ ಏನು ಒಂದು ಬೆಂಬಲ ಕೊಡ್ತಿರಲ್ಲ, ಅದರಿಂದ ನನಗೆ ಇನ್ನೂ ಹೆಚ್ಚಿನ ಉತ್ಸಾಹ ಬರ್ತೈತಿ ಸ್ನೇಹಿತರೆ. ದಯಮಾಡಿ ಯಾರೆಲ್ಲ ಈ ವಿಡಿಯೋ ನೋಡ್ತೀರಿ ತಮ್ಮ ಬೆಂಬಲವನ್ನ ನನಗೆ ವ್ಯಕ್ತಪಡಿಸ್ರಿ ಒಂದು ಕಮೆಂಟ್ ಮೂಲಕ. ಜೊತೆಗೆ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ದಯಮಾಡಿ ನಮ್ಮ ಹಳ್ಳಿ ಕಿಡಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಮ್ಮ ಕಾಮಿಡಿ ವಿಡಿಯೋಗಳು ಇನ್ನು ಮುಂದೆ ಮುಂದುವರಿತೈತಿ. ವೀಕ್ಷಕರೇ, ಸಾಯಂಕಾಲ 8 ಗಂಟೆಗೆ ಇವತ್ತೊಂದು ಕಾಮಿಡಿ ವಿಡಿಯೋ ಬಿಡ್ತೀನಿ. ದಯಮಾಡಿ ಎಲ್ಲರೂ ಕೂಡ ತಪ್ಪದ ವಿಡಿಯೋ ನೋಡ್ರಿ. ವಿಡಿಯೋ ನೋಡಿದ ತಕ್ಷಣ ದಯಮಾಡಿ ಒಂದು ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡ್ರಿ. ವೀಕ್ಷಕರೇ, ಇನ್ನೂ ಒಂದು ಹೊಸ ಕಥೆನ ಬರೆದಿಟ್ಕೊಂಡೇನಿ. ಮುಂದೆ ಬರೋದಿಂದಾಗ ಆ ವಿಡಿಯೋನು ಕೂಡ ಹಾಕ್ತೀನಿ. ದಯಮಾಡಿ ತಾವೆಲ್ಲರೂ ಕೂಡ